1 lakh. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಇಲ್ಲ ಅಂತೇಳಿ ದ್ವೇಷ ಏನಾದರೂ ಮಾಡಿದಾರಾ? ದಕ್ಷಿಣ ಭಾರತದಲ್ಲಿ ಈಗ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವ್ರು ಯಾರು ಓಟ್ ಕೊಟ್ಟಿಲ್ವೋ ಅದಕ್ಕೋಸ್ಕರ ಅವರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟ ಮುಂದುವರಿಸ್ತೀರಾ ಸರ್? ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು. ನೀವು ಸುಪ್ರೀಂ ಕೋರ್ಟ್ ಹೋಗಿದ್ರಿ. ಪರ್ಸನಲ್ ಇನ್ಕಮ್ ಟ್ಯಾಕ್ಸು ಏನು ಹೆಲ್ಪ್ ಮಾಡಿಲ್ಲ ಸರ್. ಆಮೇಲೆ ಮಿಡ್ಲ್ ಮ್ಯಾನ್ಗೂ ಕೂಡ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಏನು ಉಪಯೋಗ ಇಲ್ಲ. ಇದು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ರೇಸ್ ಮಾಡಿ 3 ಲಕ್ಷಕ್ಕೆ ಇಟ್ಟಿದ್ದಾರೆ. Sir, will your tax share fight will continue? Yeah, definitely. Tax share, sir. Definitely. You are demanding tax rate to be shared from Calcutta. Definitely. whatever 15th Finance Commission recommended, that continue ಆಗುತ್ತೆ. ಈಗ ಮತ್ತೆ 16ನೇ ಹಣಕಾಸಿನ ಆಯೋಗ ಇದೆ. They are coming to Karnataka 28 ಆಗಸ್ಟ್ ಸರ್. ಯಾವತ್ತು? ಆಗಸ್ಟ್ 28ಕ್ಕೆ. 28 ಆಗಸ್ಟ್. ಆಗಸ್ಟ್ 28ಕ್ಕೆ ಬರ್ತಾ ಇದ್ದಾರೆ. ರಾಜ್ಯ ಕಾಲಕ್ಕೆ ಮತ್ತು ಸರಿಪಡಿಸಿ You will represent our case before the 16th Finance Commission. ಎಲೆಕ್ಷನ್ ಟೈಮಲ್ಲಿ Vehemently you represent, and you will represent all the problems of Karnataka. ಮ್ಯಾನಿಫೆಸ್ಟೋಲ್ಲಿ ಯಾವ್ದಾದ್ರು ಒಂದಾದ್ರು ಇಂಪ್ಲಿಮೆಂಟ್ ಆಗಿದೆ ಅಂತ ಕಾಣ್ಬೇಕು. ಏನಿಲ್ಲ. ಚುನಾವಣೆ ಬಳಿಕನೂ ದೇಶದ ರಾಜಕಾರಣ ಮಾಡ್ತಾ ಇದೆ ಸರ್ ಕೇಂದ್ರ ಸರ್ಕಾರ. ಚುನಾವಣೆ ಬಳಿಕನೂ ದೇಶದ ರಾಜಕಾರಣ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ. ಅದು ಬಿಟ್ಟು ಬೇರೆ ಏನು ಮಾಡಕ್ ಬರೋದೇ ಇಲ್ಲ ಅವರು.